ಈಗ ನೋಡಿ ಕ್ವಶನ್ನು, ಯೂಸ್ ಫೋರ್ತ್ ಆರ್ಡರ್ ರಂಗೇಕುಟ್ಟ ಮೆಥಡ್ ಟು ಸಾಲ್ವ್ x plus y into dy by dx is equal to 1, y of 0.4 is equal to 1 at x is equal to 0.5, ಕರೆಕ್ಟ್ ಟು 4 ಡೆಸಿಮಲ್ ಪ್ಲೇಸಸ್. ನೋಡಿ ಯಾವ ಥರ ಮಾಡಬೇಕು. ಫಸ್ಟ್ ಇದನ್ನ ನೀಟಾಗಿ ಬರ್ಕೊಳ್ಳಿ. x plus y into dy by dx is equal to 1 ಬರ್ತಾದ್ಮೇಲೆ ಏನು ಮಾಡಿ, ಫಸ್ಟು ಗಿವನ್ ಡೇಟಾನ ನೀಟಾಗಿ ಬರ್ಕೊಳ್ಳಿ. x plus y dy by dx is equal to 1, y of 0.4 is equal to ಏನು 1. ಅರ್ಥ ಆಗ್ತಿದೆ. ಇದೆರಡು ಡೇಟಾ ಬರ್ದಾದ್ಮೇಲೆ ಇನ್ನು ನೋಡಿ ಇಲ್ಲಿ dy by dxನ ಫೈಂಡ್ ಮಾಡ್ಬಿಡಿ. dy by dx is equal to ಈ x plus y ಈ ಕಡೆ ಬಂದರೆ ಏನಾಗುತ್ತೆ 1/x plus y ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನು ಮಾಡಬೇಕು, ಕ್ವಶನಲ್ಲಿ ಏನು ಕೇಳಿದ್ದಾರೆ, ಈ ಈಕ್ವೇಷನ್ನ ಸಾಲ್ವ್ ಮಾಡಬೇಕು ಅಂತ ಕೇಳಿದ್ದಾರೆ. ಇನಿಷಿಯಲ್ ಕಂಡೀಷನ್ ಕೊಟ್ಟವ್ರೆ, y of 0.4 is equal to 1, ರಂಗೇಕುಟ್ಟ ಮೆಥಡ್ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಸಿಂಪಲ್ ಏನಿಲ್ಲ, ಇದು ಸಿಂಪಲ್ಲು. ನೀವೇನು ಮಾಡಬೇಕಂದ್ರೆ ಇಲ್ಲಿ ಇದನ್ನ ಬರ್ಕೋಬೇಕು, x plus yನ ಈ ಕಡೆ ಕಳಿಸ್ಬಿಡ್ಬೇಕು. ಈಗ ಇದು x0, ಇದು y0 ಮಾರ್ಕ್ ಮಾಡ್ಕೊಳ್ಳೋಣ. ದಿಸ್ ಒನ್ ಇಸ್ x0, ಇದು y0. ಇದೇನು ಬರೆಯೋದು ಬೇಕಾಗಿಲ್ಲ ಎಕ್ಸಾಮಲ್ಲಿ. ವಿ ಹ್ಯಾವ್ ಅಂತ ಬರ್ಕೊಳ್ಳಿ. ವಿ ಹ್ಯಾವ್ ಇಲ್ಲಿ x0 ಅಂದರೆ 0.4, y0 ಅಂದರೆ 1 ಆ್ಯಂಡ್ h ಅಂದರೆ x ಮೈನಸ್ x0. ಇಲ್ಲಿ x ಅಂದರೆ 0.5 ಮೈನಸ್ x0 ಅಂದರೆ 0.4. 0.5 ಮೈನಸ್ 0.4 ಅಂದರೆ 0.1. ಇದು ಹೆಚ್ಚು. ನೋಡಿ ಇಷ್ಟು ಫೈಂಡ್ ಮಾಡಿದ್ಮೇಲೆ ಏನು ಮಾಡಬೇಕು, ನೀವು K1, K2, K3, K4ನ ಫೈಂಡ್ ಮಾಡಬೇಕು. ನೋಡಿ K1ಗೆ ಫಾರ್ಮುಲಾ h ಇಂಟು ಎಫ್ ಆಫ್ x0, y0. ಇದು K1ಗೆ ಫಾರ್ಮುಲಾ. K1 ಈಸ್ ಈಕ್ವಲ್ ಟು ಇಲ್ಲಿ h ಅಂದರೆ 0.1, ಎಫ್ ಆಫ್ x0 ಅಂದರೆ 0.4, y0 ಅಂದರೆ 1. ಅರ್ಥ ಆಗ್ತಿದೆಯಲ್ವಾ? K1 ಈಸ್ ಈಕ್ವಲ್ ಟು ಇಲ್ಲೇನು ಮಾಡಬೇಕಂದ್ರೆ, ನೀವು ಕ್ಯಾಲ್ಸಿಲಿ ಟೈಪ್ ಮಾಡೋದನ್ನ ಹೇಳ್ಕೊಡ್ತೀನಿ, ಯಾವ ಥರ ಮಾಡಬೇಕು ನೋಡ್ಕೊಳ್ಳಿ. ನೋಡಿ ಈ ಕಡೆ ಬರೀತಾ ಇರೋದು ರಫ್ ವರ್ಕು, ಎಕ್ಸಾಮಲ್ಲಿ ಏನು ಬರೆಯೋದು ಬೇಕಾಗಿಲ್ಲ. ಇಲ್ಲಿ ನೋಡಿ 0.1 ಇಂಟು ಎಫ್ ಅಂತ ಇದೆ, 0.1 ಬರ್ಕೊಳ್ಳಿ. ಎಫ್ ಆಫ್ x, y ಅಂದ್ಕೊಳ್ಳಿ. ಇದನ್ನ ಎಫ್ ಆಫ್ x, y ಅಂದ್ರೇನು, ಇದನ್ನ ನೀವು ಎಫ್ ಆಫ್ x, y ಅಂತ ತಗೋಬೇಕು. ಇಲ್ಲಿ ಬರ್ಕೊಬಿಡೋಣ. ನೋಡಿ ಇದ್ರ ಕೆಳಗಡೆ ಬರೀರಿ, ಲೆಟ್ ಎಫ್ ಆಫ್ x, y ಈಸ್ ಈಕ್ವಲ್ ಟು 1/x plus y. ಇದು ಎಫ್ ಆಫ್ x, y. ಅರ್ಥ ಆಗ್ತಿದೆ? ನೀವೇನು ಮಾಡಿ ಇದ್ರ ಕೆಳಗಡೆ ಬರ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಈ ಥರ ರೈಟಲ್ಲಿ ಬೇಡ, ಕೆಳಗಡೆ ಬರ್ಕೊಳ್ಳಿ. ಇದಾದಮೇಲೆ ವಿ ಹ್ಯಾವ್ ಬರೀರಿ. ಫಸ್ಟ್ ಏನು ಮಾಡಬೇಕು, x plus y dy by dx is equal to 1, y of 0.4 is equal to 1, ಗಿವನ್ ಡೇಟಾ ಬರ್ಕೋಬೇಕು. ಆಮೇಲೆ dy by dxನ ಫೈಂಡ್ ಮಾಡ್ಕೋಬೇಕು. ಆಮೇಲೆ ಏನು ಮಾಡಬೇಕು, ಲೆಟ್ ಎಫ್ ಆಫ್ x, y is equal to 1/x plus y ಅಂತ ಬರ್ಕೊಳ್ಳಿ. ಇದು x0, ಇದು y0, hನ ಫೈಂಡ್ ಮಾಡ್ಕೊಳ್ಳಿ. ಈಗ ಅಂದರೆ ನೀವು ಬರೆಯುವಾಗ ಇದ್ರ ಕೆಳಗಡೆ ಬರೀರಿ. ಗೊತ್ತಾಗ್ತಿದೆಯಲ್ವ? ನೋಡಿ 0.1 ಇಂಟು ಈ ಥರ ಬರೆದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಗೊತ್ತಾಗ್ತಿದೆಯಲ್ವ? ಇಲ್ಲಿ 0.1 ಇಂಟು ಎಫ್ ಆಫ್ x, y ಅಂದ್ರೇನು 1/x plus y. ಎಫ್ ಆಫ್ x, y ಅಂದರೆ ಇಲ್ಲಿ 0.1 ಇಂಟು 1/x plus y. ನೋಡಿ ಇಲ್ಲಿ ಕ್ಯಾಲ್ಸಿಲಿ ನೀವೇನು ಮಾಡಬೇಕಂದ್ರೆ ಫಿಕ್ಸ್ ಟು 4 ಡೆಸಿಮಲ್. ಅವ್ರ ಕ್ವಶನಲ್ಲಿ ಕೇಳಿದ್ದಾರೆ ಫಿಕ್ಸ್ ಟು 4 ಡೆಸಿಮಲ್ ಅಂದರೆ ಆನ್ಸರ್ 4 ಡೆಸಿಮಲಲ್ಲಿ ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೆ ಫಿಕ್ಸ್ ಟು 4 ಡೆಸಿಮಲ್. ಏನಾದರೂ ಕೊಟ್ಟಿಲ್ಲ ಅಂದರೂ 4 ಡೆಸಿಮಲ್ ಸ್ಟ್ಯಾಂಡರ್ಡಾಗಿ ಯೂಸ್ ಮಾಡಿ. ಏನಾದರೂ ಅವರೇ 3, 5 ಆ ಥರ ಕೇಳಿದ್ರೆ 5ಗೆ ಫಿಕ್ಸ್ ಮಾಡಿ. 4ಗೆ ಕೊಟ್ಟರು 4 ಡೆಸಿಮಲ್ ಅಂತ, ಅಥವಾ ಕೊಟ್ಟಿಲ್ಲ ಅಂದರೂ 4ಗೆ ಫಿಕ್ಸ್ ಮಾಡ್ಕೊಳ್ಳಿ. ಕ್ವಶನಲ್ಲಿ ನಿಮಗೆ ಕರೆಕ್ಟು 4 ಡೆಸಿಮಲ್ ಪ್ಲೇಸಸ್ ಜಾಗದಲ್ಲಿ
3 ಡೆಸಿಮಲ್ ಪ್ಲೇಸಸ್ 5 ಡೆಸಿಮಲ್ ಪ್ಲೇಸಸ್ ಬಂದರೆ ಅದೇನು ಕೇಳ್ತಾರೆ ಅದಕ್ಕೆ ಫಿಕ್ಸ್ ಮಾಡಿ. ನೋಡಿ ಈ ಥರ ಫಿಕ್ಸ್ ಮಾಡಿ ಟೈಪ್ ಮಾಡೋದು ಯಾವ ಥರ ಅಂದರೆ ನೋಡಿ, ಕ್ಯಾಲ್ಸಿಲಿ ಶಿಫ್ಟ್ ಹೊಡೀರಿ, ಮೋಡ್ ಹೊಡೀರಿ, ಅದರಲ್ಲಿ 6 ಹೊಡೀರಿ, ಅದರಲ್ಲಿ 4 ಹೊಡೀರಿ. ಇದು ಫಿಕ್ಸ್ ಆಯಿತು 4 ಡೆಸಿಮಲ್ಗೆ. ಶಿಫ್ಟು ಮೋಡು ಬೇಕಿದ್ರೆ ಇಲ್ಲಿ ಬರ್ಬಿಡ್ತೀನಿ ನೋಡಿ. ಫಿಕ್ಸ್ ಟು 4 ಡೆಸಿಮಲ್ ಮಾಡೋದು ಯಾವ ಥರ, ಶಿಫ್ಟು ಹೊಡಿಬೇಕು ಮೊದಲು, ಆಮೇಲೆ ಮೋಡ್ ಹೊಡಿಬೇಕು ನೋಡಿ, ಶಿಫ್ಟು ಮೋಡ್, ಆಮೇಲೆ ಫಿಕ್ಸ್ಗೆ ಹೋಗಬೇಕು, 6ಗೆ ಹೋಗಿ ಆಮೇಲೆ ಅದರಲ್ಲಿ ಈ ಥರ ಕೇಳ್ತಾರೆ, ಫಿಕ್ಸ್ 0 to 9 ಅಂತ ಕೇಳ್ತಾರೆ. ಅದರಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ಡಿಸೈಡ್ ಮಾಡ್ಕೊಳ್ಳಿ. 4 ಅಂತ ಹೊಡೆದ್ರೆ 4 ಹೊಡೆದ್ರೆ ಸಾಕು, 4ಗೆ ಫಿಕ್ಸ್ ಆಗಿರುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಇದನ್ನ ಟೈಪ್ ಮಾಡಿ. ಇದನ್ನ ಟೈಪ್ ಮಾಡೋದು ಯಾವ ಥರ, 0.1 ಬ್ರ್ಯಾಕೆಟ್ ಓಪನ್, ಡಿವೈಡ್ ಸಿಂಬಲ್ ಇದೆಲ್ಲ ಇದು ಹೊಡೀರಿ. ಇದಕ್ಕೆ ಮೇಲ್ಗಡೆ 1 ಹಾಕಿ, ಕೆಳಗಡೆ x+y ಹಾಕಿ. ಮೇಲ್ಗಡೆ 1, ಕೆಳಗಡೆ x+y. x+y ಯಾವ ಥರ, ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಹೊಡೆದ್ರೆ x ಬಂದುಬಿಡುತ್ತೆ, ಪ್ಲಸ್ ಆಲ್ಫಾ SD ಹೊಡೆದ್ರೆ y ಬಂದುಬಿಡುತ್ತೆ. ಸೈಡಿಗೆ ಬಂದು ಕ್ಲೋಸ್ ಬ್ರ್ಯಾಕೆಟ್ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟ್, ಇಲ್ಲಿ x ಜಾಗದಲ್ಲಿ 0.4 ಹಾಕಿ, y ಜಾಗದಲ್ಲಿ 1 ಹಾಕಿ. ಇಲ್ಲಿ ನೋಡಿ ಆನ್ಸರ್ 0.0714 K1 ಆಯಿತು. .0714 K1 ಆದಮೇಲೆ K2ಗೆ ಫಾರ್ಮುಲಾ h ಇಂಟು f ಆಫ್ x0 ಪ್ಲಸ್ h/2 y0 ಪ್ಲಸ್ K1/2. K2 ಈಸ್ ಈಕ್ವಲ್ ಟು h ಇಂಟು h ಅಂದರೆ 0.1, f ಆಫ್ x0 ಅಂದರೆ 0.4 ಪ್ಲಸ್ h ಅಂದರೆ 1/2 ಕಾಮ y0 ಅಂದರೆ 1 ಪ್ಲಸ್ K1 ಅಂದರೆ 0.0714/2. ಇದನ್ನ K2 ಬರ್ಕೊಳ್ಳಿ. K2 ಈಸ್ ಈಕ್ವಲ್ ಟು 0.1 ಇಂಟು ಎಫ್ ಆಫ್, ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ. ಏನಂತ ಟೈಪ್ ಮಾಡ್ತೀರಾ, 0.4 ಪ್ಲಸ್ 0.1/2 ಎಷ್ಟು ಬರುತ್ತೆ, 0.45 ಬರುತ್ತೆ. ಬರ್ಕೊಳ್ಳಿ. 0.4500 ಬೇಕಾದರೂ ಬರ್ಕೋಬೋದು. ಆಮೇಲೆ ಇದನ್ನ ಟೈಪ್ ಮಾಡಿ, 1 ಪ್ಲಸ್ 0.0714/2 ಎಷ್ಟು ಬಂತು, 1.0357. ನೋಡಿ ಇದಾದಮೇಲೆ ಏನು ಮಾಡಿ, 0.1 ಇಂಟು ಎಫ್ ಆಫ್ ಇದಕ್ಕೆ ಹೋಗ್ಬಿಡಿ. ಗೊತ್ತಾಗ್ತಿದೆಯಲ್ವಾ ಏನು ಮಾಡಬೇಕು ಹೇಳಿ. ಈಗ ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟು, x ಜಾಗದಲ್ಲಿ ಹೊಡೀರಿ 0.45, y ಜಾಗದಲ್ಲಿ 1.0357. y ಅಂದ್ರೇನು 1.0357 ಹೊಡೀರಿ ನೀಟಾಗಿ. ಆನ್ಸರ್ ಏನು ಬಂತು, 0.0673 ಬರುತ್ತೆ. ಬರ್ಕೊಬಿಡೋಣ K2. ನೋಡಿ K2 ಆದಮೇಲೆ K3 ಫೈಂಡ್ ಮಾಡಬೇಕು. ಈಗ K3ಗೆ ಫಾರ್ಮುಲಾ ಬಂದು ಸೇಮು K2 ಇದೆಯಲ್ಲ ಅದೇ ಥರ, ಆದರೆ ಏನು ಬರೀಬೇಕು, y0 ಪ್ಲಸ್ K1/2 ಅಲ್ಲೂ K2/2 ಬರುತ್ತೆ ಅಷ್ಟೇ. K3 ಈಸ್ ಈಕ್ವಲ್ ಟು ಫಾರ್ಮುಲಾನ ಇಟ್ಕೊಳ್ಳಿ, h ಇಂಟು ಎಫ್ ಆಫ್ x0 ಪ್ಲಸ್ h/2 y0 ಪ್ಲಸ್ K2/2. ಈಗ K3 ಈಸ್ ಈಕ್ವಲ್ ಟು h ಎಷ್ಟು 0.1, ಎಫ್ ಆಫ್ x0 ಎಷ್ಟು 0.4 ಪ್ಲಸ್ h ಎಷ್ಟು 0.1/2, y0 ಎಷ್ಟು 1 ಪ್ಲಸ್ K2 ಏನು 0.0673/2. K3 ಈಸ್ ಈಕ್ವಲ್ ಟು, ನೋಡಿ ಫಸ್ಟು ಕ್ಯಾಲ್ಸಿಲ್ ಏನು ಮಾಡಿ, ಇದು 0.1 ಬರ್ಕೊಳ್ಳಿ ಹಂಗೆ, ಎಫ್ ಆಫ್ ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ. 0.4 ಪ್ಲಸ್ 0.1/2 ಎಷ್ಟು ಬರುತ್ತೆ, 0.45 ಬರುತ್ತೆ ಇದು. ಆಮೇಲೆ ಇದನ್ನ ಟೈಪ್ ಮಾಡ್ಕೊಳ್ಳಿ.
1 ಪ್ಲಸ್ 0.0673/2 1.0337 ಬರುತ್ತೆ. ಇದು K3 ಆಯಿತು. ನೋಡಿ K3 ಈಸ್ ಈಕ್ವಲ್ ಟು ಇಲ್ಲೇನು ಮಾಡಿ ಎ ಸಿ ಹೊಡೆದ್ಬಿಟ್ಟು ಮೇಲ್ಗಡೆ ಹೋಗಿ 0.1 ಇಂಟು ಇದೆಯಲ್ಲ ಇಲ್ಲಿ ಕ್ಯಾಲ್ಕುಲೇಟ್ ಕೊಡಿ. ಎಕ್ಸ್ ಜಾಗದಲ್ಲಿ 0.45 ಹಾಕಿ, ವೈ ಜಾಗದಲ್ಲಿ ಏನು ಹಾಕ್ತೀರಾ 1.0337 ಹಾಕಿ. ಎಷ್ಟು ಬಂತು 0.0674. ಈಗ ಇದನ್ನ ಬರ್ಕೋಬೋದು 0.0674. ಈಗ K3 ಆಯಿತು. ನೆಕ್ಸ್ಟು K4 ಮಾಡಿ. K4 ಈಸ್ ಈಕ್ವಲ್ ಟು ಫಾರ್ಮುಲಾ H ಇಂಟು ಎಫ್ ಆಫ್ x0 ಪ್ಲಸ್ H y0 ಪ್ಲಸ್ K3. ಇದು ಫಾರ್ಮುಲಾ K4ಗೆ. K4 ಈಸ್ ಈಕ್ವಲ್ ಟು ಇಲ್ಲಿ H ಅಂದರೆ 0.1, ಎಫ್ ಆಫ್ x0 ಪ್ಲಸ್ H ಅಂದರೆ x0 ಅಂದರೆ 0.4, H ಅಂದರೆ 0.1, y0 ಅಂದರೆ 1, K3 ಅಂದರೆ ಇಲ್ಲೇ ಇದೆ 0.0674. ಇದು K4 ಈಸ್ ಈಕ್ವಲ್ ಟು 0.1 ಎಫ್ ಆಫ್ ಇದು ನೋಡಿ 0.4 ಪ್ಲಸ್ 0.1 ಅಂದರೆ 0.5 ಆಗುತ್ತೆ. ನೀವು ಎ ಸಿ ಹೊಡೆದ್ಬಿಟ್ಟು 0.4 ಪ್ಲಸ್ 0.1 ನೋಡಿರಿ ಎಷ್ಟು ಬರುತ್ತೆ 0.5 ಬರೆದ್ಬಿಡಿ. ಆಮೇಲೆ ಇದನ್ನ ಕ್ಯಾಲ್ಸಿಲಿ ಎ ಸಿ ಹೊಡೆದ್ಬಿಟ್ಟೆ ಹೊಡೀರಿ. ಎ ಸಿ ಅಂದರೆ ಇದು ಹೊಡೆದ್ಬಿಟ್ಟು 1 ಪ್ಲಸ್ 0.0674 ಎಷ್ಟು ಬಂತು 1.0674. ಈಗ 0.1 ಇಂಟು ಎಫ್ ಆಫ್ಗೆ ಹೋಗಿ. ಯಾವಾಗಲೂ ಇದು ಕಂಪ್ಲೀಟ್ ಮಾಡಿದ್ಮೇಲೆ 0.1 ಇಂಟು ಈ ಥರ ಇರುತ್ತಲ್ಲ ಇದಕ್ಕೆ ಹೋಗಬೇಕು, ಕ್ಯಾಲ್ಕುಲೇಟ್ ಕೊಡಬೇಕು. ಎಕ್ಸ್ ಜಾಗದಲ್ಲಿ ಎಕ್ಸ್ ವ್ಯಾಲ್ಯೂ ಹಾಕಬೇಕು, ವೈ ಜಾಗದಲ್ಲಿ ವೈ ವ್ಯಾಲ್ಯೂ ಹಾಕಬೇಕು. 0.0674 ಎಷ್ಟು ಬರುತ್ತೆ ಆನ್ಸರ್ 0.0638. ಇದು ಬಂದು K4. ನೋಡಿ K1 K2 K3 K4 ಫೈಂಡ್ ಮಾಡಿದ್ಮೇಲೆ ಫಾರ್ಮುಲಾ ಬರ್ಕೋಬೇಕು. ಫಾರ್ಮುಲಾ ಏನು y ಆಫ್ x0 ಪ್ಲಸ್ H ಈಸ್ ಈಕ್ವಲ್ ಟು ಇದು ಮೇನ್ ಫಾರ್ಮುಲಾ. y ಆಫ್ x0 ಪ್ಲಸ್ H ಈಸ್ ಈಕ್ವಲ್ ಟು y0 ಪ್ಲಸ್ 1/6 ಇಂಟು K1 ಪ್ಲಸ್ 2K2 ಪ್ಲಸ್ 2K3 ಪ್ಲಸ್ K4. ಇದು ಫಾರ್ಮುಲಾ. ಈಗ ಸಬ್ಸ್ಟಿಟ್ಯೂಟ್ ಮಾಡಿ. y ಆಫ್ ಇಲ್ಲಿ x0 ಅಂದರೆ ನಾಲ್ಕು ಇಟ್ಕೊಳ್ಳಿ 0.4 ಪ್ಲಸ್ H ಅಂದರೆ 0.1, y0 ಅಂದರೆ 1. ಇಲ್ಲಿ ನೀಟಾಗಿ ಡೇಟಾ ನೋಡಿಕೊಂಡೇ ಬರೀರಿ. x0 ಅಂದರೆ 0.4, y0 ಅಂದರೆ 1, H ಅಂದರೆ 0.1. ಆಮೇಲೆ 1/6 K1 ಅಂದರೆ K1 ವ್ಯಾಲ್ಯೂ. K1 ವ್ಯಾಲ್ಯೂ ಎಷ್ಟು 0.0714. K2 ಇದು ಅರ್ಥ ಆಗ್ತಿದೆಯಲ್ವಾ. K1 ಬಂದು 0.0714 ಪ್ಲಸ್ 2 ಇಂಟು K2 ಏನು 0.0673 ಪ್ಲಸ್ 2 ಇಂಟು K3 ಏನು 0.0674 ಪ್ಲಸ್ K4 ಅಂದರೆ 0.0638. ಅರ್ಥ ಆಗ್ತಿದೆಯಲ್ವಾ. ಈಗ y ಆಫ್ ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡಿದ್ರೆ 0.5 ಬರುತ್ತೆ. ಇದನ್ನ ಕ್ಯಾಲ್ಸಿಲ್ ನೀಟಾಗಿ ಟೈಪ್ ಮಾಡೋಣ. 1 ಪ್ಲಸ್ 1/6 ಟೈಮ್ಸ್ ನೋಡಿ 0.0714 ಪ್ಲಸ್ 2 ಟೈಮ್ಸ್ 0.0673 ಪ್ಲಸ್ 2 ಟೈಮ್ಸ್ 0.0674 ಪ್ಲಸ್ 0.0638. ಈ ಥರ ಟೈಪ್ ಮಾಡ್ಕೋಬೇಕು. ಏನು ಬರುತ್ತೆ ಆನ್ಸರ್ 1.0674. ನೋಡಿ ಫಾರ್ಮುಲೇಸ್ ಯಾವ್ದಾವ್ದು ಜ್ಞಾಪಕ ಇಟ್ಕೋಬೇಕು ನಾನು ಇಲ್ಲಿ ಕೆಳಗಡೆ ಬರೆದ್ಬಿಡ್ತೀನಿ ನೋಡಿ. ಫಸ್ಟು K1 ಫಾರ್ಮುಲಾ ಗೊತ್ತಿರಬೇಕು. K1 ಅಂದರೆ H ಇಂಟು ಎಫ್ ಆಫ್ x0 y0 ಫಾರ್ಮುಲೆ. ಇದು ಗೊತ್ತಿದ್ರೆ ಆರಾಮಾಗಿ ಮಾಡ್ಬೋದು ಅಂತ. K2 ಅಂದರೆ H ಇಂಟು ಎಫ್ ಆಫ್ x0 ಪ್ಲಸ್ H/2 y0 ಪ್ಲಸ್ K1/2.
K3 ಅಂದರೆ ಫಾರ್ಮುಲಾ H ಇಂಟು ಎಫ್ ಆಫ್ ಎಕ್ಸ್ ನಾಟ್ ಪ್ಲಸ್ H ಬೈ 2 ವೈ ನಾಟ್ ಪ್ಲಸ್ K2 ಬೈ 2. K4ಗೆ ಫಾರ್ಮುಲಾ H ಇಂಟು ಎಫ್ ಆಫ್ ಎಕ್ಸ್ ನಾಟ್ ಪ್ಲಸ್ H ವೈ ನಾಟ್ ಪ್ಲಸ್ K3. ಇಷ್ಟಾದ ತಕ್ಷಣ ಇನ್ನೊಂದು ಫಾರ್ಮುಲಾ ನೆನಪು ಇಟ್ಕೊಳ್ಳಿ. ವೈ ಆಫ್ ಎಕ್ಸ್ ನಾಟ್ ಪ್ಲಸ್ H ಅಂದರೆ ಫಾರ್ಮುಲಾ ವೈ ನಾಟ್ ಪ್ಲಸ್ 1/6 K1 ಪ್ಲಸ್ 2K2 ಪ್ಲಸ್ 2K3 ಪ್ಲಸ್ K4. ಇದು ತುಂಬ ಇಂಪಾರ್ಟೆಂಟ್ ಫಾರ್ಮುಲಾ. ಗೊತ್ತಾಗ್ತಿದೆಯಲ್ವ? ಇಷ್ಟು ಫಾರ್ಮುಲೆ ಗೊತ್ತಿದ್ದರೆ ಆರಾಮಾಗಿ ಮಾಡ್ಬೋದು. ಗೊತ್ತಾಗ್ತಿದೆಯಲ್ವ? ಅರ್ಥ ಆಯ್ತಲ್ವ? ಇದನ್ನ ಇನ್ನೊಂದು ಸತಿ ಹೇಳ್ಕೊಟ್ಬಿಡ್ತೀನಿ ನೋಡಿ. ಕ್ವಶನಲ್ಲಿ ಏನಿದೆ ನಿಮಗೆ, ಸಾಲ್ವ್ ಎಕ್ಸ್ ಪ್ಲಸ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 1 ಗಿವನ್ ವೈ ಆಫ್ 0.4 ಈಸ್ ಈಕ್ವಲ್ ಟು 1 ಅಟ್ ಅಂದರೆ ಸಾಲ್ವ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0.5 ಕರೆಕ್ಟ್ ಟು 4 ಡೆಸಿಮಲ್ ಪ್ಲೇಸಸ್. ಫಸ್ಟ್ ಇದನ್ನ ಬರ್ಕೊಳ್ಳಿ. ಎಕ್ಸ್ ಪ್ಲಸ್ ವೈ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 1 ಅಂದರೆ ಡಿ ವೈ ಬೈ ಡಿ ಎಕ್ಸ್ ಏನಾಗುತ್ತೆ, 1/x ಪ್ಲಸ್ ವೈ ಆಗುತ್ತೆ. ಇದು ಎಕ್ಸ್ ನಾಟ್, ಇದು ವೈ ನಾಟು. ಇದನ್ನ ಎಫ್ ಆಫ್ ಎಕ್ಸ್ ವೈ ಅಂತ ಬರ್ಕೋಬೇಕು. ಆಮೇಲೆ K1 ಫಾರ್ಮುಲಾ ಬಂದು H ಇಂಟು ಎಫ್ ಆಫ್ ಎಕ್ಸ್ ನಾಟ್ ವೈ ನಾಟ್. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಹೆಚ್ಚು ಎಕ್ಸ್ ನಾಟ್ ವೈ ನಾಟು. ಅಲ್ಲಿ ಆಮೇಲೆ 0.1 ಇಂಟು ಎಫ್ ಆಫ್ 0.4 ಈ ಥರ ಬಂದರೆ ಎಫ್ ಆಫ್ ಅಂತ 0.1 ಇಂಟು ಇದನ್ನ ಟೈಪ್ ಮಾಡ್ಕೋಬೇಕು. ಕ್ಯಾಲ್ಸಿಲಿ ಯಾವ ಥರ ಟೈಪ್ ಮಾಡೋದು ನೋಡಿ. ಫಸ್ಟು ಶಿಫ್ಟು ಮೋಡು 6 4. ಆಮೇಲೆ ಇದನ್ನ ಟೈಪ್ ಮಾಡೋದು ಹೆಂಗೆ ಅಂದರೆ 0.1 ಬ್ರ್ಯಾಕೆಟ್ ಓಪನ್ 1 ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಪ್ಲಸ್ ಆಲ್ಫಾ ಎಸ್ ಡಿ ಹೊಡೆದ್ರೆ ಬಂದ್ಬಿಡುತ್ತೆ. ಸಿಂಪಲ್. ಯಾವಾಗಲೂ ಆನ್ ಹೊಡಿಬಾರ್ದು, ಎ ಸಿನೇ ಹೊಡಿಬೇಕು. ಆನ್ ಹೊಡೆದ್ರೆ ರೀಸೆಟ್ ಆಗಿಬಿಡುತ್ತೆ, ಅದು ಅಂದರೆ ಮೆಮೊರಿ ಹೋಗ್ಬಿಡುತ್ತೆ. ಕ್ಯಾಲ್ಕುಲೇಟ್ ಎಕ್ಸ್ ಅಂದ್ರೇನು 0.4, ವೈ ಅಂದ್ರೇನು 1 ಇದು ಬರುತ್ತೆ. ಆಮೇಲೆ ಎ ಸಿ ಹೊಡೆದ್ಬಿಡಿ. ನೆಕ್ಸ್ಟ್ ಏನು ಮಾಡಬೇಕು, K2 ಅಂದರೆ ಎಫ್ ಆಫ್ ಎಕ್ಸ್ ನಾಟ್ ಪ್ಲಸ್ H ಬೈ 2 ವೈ ನಾಟ್ ಪ್ಲಸ್ K1 ಬೈ 2 ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸು. ಇದನ್ನ ಮಾಡಿದ್ರೆ ಇದು ಬರುತ್ತೆ, ಇದನ್ನ ಮಾಡಿದ್ರೆ ಇದು ಬರುತ್ತೆ. ಆಮೇಲೆ ಕ್ಯಾಲ್ಸಿಲಿ ಮೇಲ್ಗಡೆ ಹೋಗ್ಬಿಟ್ಟು ಕ್ಯಾಲ್ಕುಲೇಟ್ ಹೊಡೆದು ಎಕ್ಸ್ ಜಾಗದಲ್ಲಿ 0.45, ವೈ ಜಾಗದಲ್ಲಿ 1.0357 ಹೊಡೆದ್ರೆ ಇದು ಬಂದ್ಬಿಡುತ್ತೆ. ಆಮೇಲೆ ಸೇಮ್ ಪ್ರೊಸೀಜರು K3 ಮತ್ತು K4ಗೆ ನೋಡಿ. K3 K4 ಆದಮೇಲೆ ನೀವೇನು ಮಾಡಬೇಕು, ವೈ ಆಫ್ ಎಕ್ಸ್ ನಾಟ್ ಪ್ಲಸ್ H ಫಾರ್ಮುಲಾ ಬರೀಬೇಕು. ಬರೆದ್ಬಿಟ್ಟು ಎಕ್ಸ್ ನಾಟು ಮತ್ತು H ವ್ಯಾಲ್ಯೂ ಹಾಕ್ಬಿಟ್ಟು, ಅರ್ಥ ಆಗ್ತಿದೆಯಲ್ವಾ? ಫೈನಲ್ ಆನ್ಸರ್ ತರಿಸ್ಬಿಡ್ಬೇಕು. ಇದನ್ನ ಕ್ಯಾಲ್ಸಿಲ್ ಹೊಡೆದ್ರೆ ಬಂದ್ಬಿಡುತ್ತೆ. ಅಂದರೆ ನಿಮಗೆ ವೈ ವ್ಯಾಲ್ಯೂ ಆಫ್ ವೈ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0.5 ಸಿಕ್ತು. ಅಲ್ಲಿಗೆ ಸ್ಟಾಪ್. ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.